जन भविष्य ज्योतिष्य चैनल गंगा चैनल नमस्कार गुरु सूर्य चरण नमस्कार ಇವತ್ತಿನ ರಾಶಿ ಫಲ 2026 ಫೆಬ್ರವರಿ ಶುಕ್ರವಾರ 23 ಮೇಷರಾಶಿ ಇವತ್ತಿನ ರಾಶಿ ಫಲ ನೋಡೋದಾದರೆ ಮೇಷರಾಶಿಯವರಿಗೆ ಏನು ಫಲ ಸಿಗ್ತದೆ ಅಂತ ನೋಡೋದಾದರೆ ಗುರುನ ಆರಾಧನೆ ಮಾಡಬೇಕು. ಎಲ್ಲ ಖುಷಿ ಸಂತೋಷ ಶಾಂತಿ ನೆಮ್ಮದಿ ಸಿಗ್ತದೆ. ತಮಗೆ ಶುಭ ಕಾರ್ಯ. ಮುಂದಿನ ರಾಶಿ ರಿಷಭ ರಾಶಿ. ರಿಷಭ ರಾಶಿಯವರಿಗೆ ನೋಡೋದಾದರೆ ಸ್ವಲ್ಪ ಸಂಕಷ್ಟ ಸಣ್ಣ ಪುಟ್ಟದ ಎದುರಾಗಿರ್ತದೆ. ಅದಕ್ಕೆ ಸಾಮನ ಮಾಡಲಿಕ್ಕೆ ಎಲ್ಲ ಒಳ್ಳೆಯದಾಗ್ತದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಬೆನ್ನೋವು ಸಮಸ್ಯೆ ಆಗ್ತದೆ. ತಮಗೆ ಶುಭ ಕಾರ್ಯ ಆಗಲಿ. ಜಯದುರ್ಗನ ಆರಾಧನೆ ಮಾಡಿದರೆ ತಮಗೆ ಶುಭ ಮಂಗಲ. ಮಿಥುನ ರಾಶಿ. ಮಿಥುನ ರಾಶಿ ಜಲತತ್ವ ರಾಶಿ. ಈ ರಾಶಿ ಒಂದು ಕೈ ಮುಗಿದು ನಮಸ್ಕಾರ ಮಾಡಿದರೆ ಎಲ್ಲ ಶಾಂತಿ ಆಗ್ತದೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಚಿಂತೆ, ಸ್ವಲ್ಪ ಮನೆಯಲ್ಲೆಲ್ಲ ಒತ್ತಡ ಜಾಸ್ತಿ. ಇವರಿಗೆ ಅಶ್ವತ್ಥಕಟ್ಟೆ ಮರಕ್ಕೆ ಸ್ವಲ್ಪ ಪ್ರದರ್ಶನ ಹಾಕಿದರೆ ಒಳ್ಳೆಯದಾಗ್ತದೆ. ಈ ರಾಶಿಯವರು ಶುಭ ಮಂಗಲ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮನಸ್ಸಿನ ಶಾಂತಿ ನೆಮ್ಮದಿ ಏನೂ ಇಲ್ಲ, ನನಗೆ ಎಷ್ಟು ದುಡಿತೀನಿ, ಸ್ವಲ್ಪ ಆಸಕ್ತಿ ಜಾಸ್ತಿ. ಈ ರಾಶಿಯವರು ವಿಷ್ಣುನ ಆರಾಧನೆ ಮಾಡಿದರೆ ಶುಭ ಮಂಗಲ. ಮುಂದಿನ ರಾಶಿ ಕನ್ಯಾ ರಾಶಿ. ಮುಂದಿನ ರಾಶಿ ತುಳಾ ರಾಶಿ. ತುಳಾ ರಾಶಿ ಸದಾ ನಗುತ್ತಾ ಇದ್ದರೆ ಈ ರಾಶಿಯವರಿಗೆ ಎಲ್ಲವನ್ನು ಮರೆತು ನಾವೇ ಒಂದು ಸಂತೋಷದಲ್ಲಿ ಇದ್ದು ಅನ್ನೋದಿರ್ತದೆ. ತಮಗೆ ಶುಭ ಕಾರ್ಯವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸದಾ ಟೆನ್ಷನಲ್ಲೇ ಇದ್ದರು. ಈ ರಾಶಿಯವರಿಗೆ ಯಾವುದೇ ಅಭಿಪ್ರಾಯ ಇಲ್ಲದೇ ಮುಂದುವರಿತಾರೆ. ಈ ರಾಶಿಯವರು ಶಿವನ ಆರಾಧನೆ ಮಾಡಬೇಕು. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿ ಗುರುನ ಆರಾಧನೆ ಮಾಡಬೇಕು. ಇವರಿಗೆ ಒಂದು ಸ್ವಲ್ಪ ಬೆನ್ನೋವು ಕಾಣ್ತದೆ. ಎಲ್ಲ ಒಳ್ಳೆಯದಾಗ್ತದೆ. ಗುರುನ ಆರಾಧನೆ ಮಾಡಬೇಕು. ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿಯವರು ಸ್ವಲ್ಪ ಕೋಪ ಜಾಸ್ತಿ, ಆಸಕ್ತಿ. ಎಷ್ಟೇ ಮಾಡಿದ್ರು ದುಡ್ಡು ಉಳಿಯಲ್ಲ. ಏನೇ ಮಾಡಿದ್ರು ಮನುಷ್ಯಗೆ ಶಾಂತಿ ನೆಮ್ಮದಿ ಇಲ್ಲ. ಇವರು ಶನಿ ಆರಾಧನೆ ಮಾಡಬೇಕು. ಇವರು ಒಳ್ಳೆಯದಾಗ್ತದೆ. ಶನಿ ಶಿವ ಯಾರ್ದು ಆರಾಧನೆ ಮಾಡ್ತಾರೆ ಶಿವ ದೇವಾಲಯ ಒಳ್ಳೆಯದಾಗ್ತದೆ. ಮುಂದಿನ ರಾಶಿ ಮೀನ ರಾಶಿ. ಮೀನ ರಾಶಿಯವರಿಗೆ ರಾಶಿ ಫಲ ಒಳ್ಳೆಯ ಫಲ ಇದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಮುಂದುವರಿಬೋದು ಧೈರ್ಯದಿಂದ. ನಮಸ್ಕಾರ.